ನಮಸ್ತೆ ಮಿತ್ರರೇ, ನನ್ನ ಈ ಬೋಳೂರು ಸುವರ್ಣ ಚಾನಲ್ನಲ್ಲಿ ನಾನು ಅನೇಕ ಬಗೆಯ ಮೀನಿನ ಪದಾರ್ಥಗಳನ್ನು ತಯಾರಿಸಿದ್ದೇನೆ. ನೀವೆಲ್ಲರೂ ತುಂಬ ಸಪೋರ್ಟ್ ಕೊಟ್ಟಿದ್ದೀರಿ ಸಹ. ಹಾಗಾಗಿ ಬೂತಾಯಿ ಮೀನಿನ ಸಾರು ಹಾಗೂ ಬೂತಾಯಿಯ ಪನ್ನೋಕ್ಕರಿ ಲಕ್ಷ ವೀಕ್ಷಣೆಯನ್ನು ದಾಟಿದೆ. ಹಾಗಿರುವಾಗ ಇವತ್ತು ನಾನು ಒಂದು ಬಹಳ ರುಚಿಕರವಾದ ಗ್ರೀನ್ ಮಸಾಲವನ್ನು ಉಪಯೋಗಿಸಿ ಮಾಡಿದಂತಹ ಪನ್ನೋಕ್ಕರಿ ಮಾಡಿದ್ದೇನೆ. ತುಂಬ ಮಂದಿಗೆ ಇದು ಗೊತ್ತಿಲ್ಲ. ಯಾಕೆ ಹೇಳಿದರೆ ಇದು ತುಂಬ ಹಿಂದಿನ ಕಾಲದ ಒಂದು ಅಡಿಗೆ ಅಲ್ಲ, ಮತ್ತು ನಮ್ಮ ಯಂಗರ್ ಜನರೇಷನ್ಸ್ ಅದನ್ನು ಮಾಡಿದಂತಹದ್ದು. ಹಾಗಿರುವಾಗ ಈ ರುಚಿಕರವಾದ ಬಂಗುಡೆ ಮೀನಿನ ಪನ್ನೋಕ್ಕರಿ, ಅದು ಸಹ ಗ್ರೀನ್ ಮಸಾಲೆಯನ್ನು ಉಪಯೋಗಿಸಿ ಮಾಡಿದಂತಹದ್ದು, ಹೇಗೆ ಮಾಡೋದನ್ನು ನೋಡೋ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ನಮಸ್ತೆ ಮಿತ್ರರೇ, ನೋಡಿ 3 ದೊಡ್ಡ ದೊಡ್ಡ ಬಂಗುಡೆ ಉಂಟು. ಇವತ್ತು ಈ ಗ್ರೀನ್ ಮಸಾಲ ಪನ್ನೋಕ್ಕರಿ ಮಾಡ್ತಾ ಇದ್ದೇನೆ. ಬಹಳ ಟೇಸ್ಟಿಯಾಗಿ ಬರ್ತದೆ. ಹೇಗೆ ನಾವು ಈ ಬ್ಯಾಡ್ಗೆ ಚಿಲ್ಲಿಯಿಂದ ಮಾಡ್ತೇವೆ ಅದೇ ರೀತಿಯಾಗಿ ಇದು ಬಹಳ ರುಚಿಕರವಾಗಿ ಬರುವಂತಹದ್ದು. ಹಾಗಾದರೆ ಮೊದಲಿಗೆ ನಾವು ಇಲ್ಲಿ ಈ ಮೀನನ್ನು ಮಾಡಲಿಕ್ಕುಂಟು. ಅದರ ಮೊದಲು ಏನೆಲ್ಲ ಸಾಮಗ್ರಿ ಬೇಕೆಂದು ನೋಡೋಣ. 3 ಮೀನಿಗೆ ಒಂದು ಅರ್ಧ ಬಂಚಿನಷ್ಟು ಕೊತ್ತಂಬರಿಯ ಸೊಪ್ಪು, 1-2-3 ಎಳೆಗಳಷ್ಟು ಈ ಬೇವಿನ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು, 1 ದೊಡ್ಡ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ, ಸಣ್ಣ ಶುಂಠಿಯನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ, ಅರ್ಧ ಇಂಚಿನಷ್ಟು ಶುಂಠಿ ಹೆಚ್ಚಿಟ್ಟುಕೊಂಡಿದ್ದೇನೆ, 2 ಕಾಯಿಮೆಣಸು ಹೆಚ್ಚಿಟ್ಟುಕೊಂಡಿದ್ದೇನೆ, ಮತ್ತು 2 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ. ಇಲ್ಲಿ ಈ ಹುಳಿ, 1 ಲಿಂಬೆ ಗಾತ್ರದ ಹುಳಿ, ಮತ್ತೊಂದು ಇನ್ನೊಂದು ಸಣ್ಣ ತುಂಡು, ಆ ಇಡೀ ನೀರುಳ್ಳಿಯಲ್ಲಿ ಒಂದು ಸಣ್ಣ ತುಂಡನ್ನು ಬೇರೆ ಇಟ್ಟುಕೊಂಡಿದ್ದೇನೆ, ಹೆಚ್ಚಿಟ್ಟುಕೊಂಡು ಮೊದಲು 1 ಅರ್ಧ ಇಂಚಿನ ಶುಂಠಿ ಬೇರೆ ಇಟ್ಟುಕೊಂಡಿದ್ದೇನೆ, 2 ಬೆಳ್ಳುಳ್ಳಿ ಮತ್ತು 6-7 ಕಾಯಿ ಮೆಣಸುಗಳು. ಇಲ್ಲಿ ಇನ್ನೊಂದು ಕೊತ್ತಂಬರಿ ಬೀಜದ ಬದಲು ನೀವು ಕೊತ್ತಂಬರಿ ಹುಡಿ ಸಹ ಯೂಸ್ ಮಾಡ್ಬೋದು, ಅಥವಾ ಕೊತ್ತಂಬರಿ ಬೀಜ ಸಹ ಯೂಸ್ ಮಾಡ್ಬೋದು. ನಾವು ಹೆಚ್ಚಾಗಿ ಕರಾವಳಿಗರು ಏನು ಮಾಡ್ತೇವೆ, ಕೊತ್ತಂಬರಿ ಬೀಜಗಳನ್ನು ಹೆಚ್ಚಾಗಿ ಯೂಸ್ ಮಾಡೋದು. ಇಲ್ಲೀಗ ನಮಗೆ ಜೀರಿಗೆ ಮತ್ತು ಒಂದು 1/4 ಸ್ಪೂನಷ್ಟು ಸೋಂಪು ತೆಗೆದುಕೊಂಡಿದ್ದೇನೆ ನಾನು, 1/4 ಸ್ಪೂನ್ನಷ್ಟು ಮೆಂತೆ ಮತ್ತು 1/4 ಸ್ಪೂನ್ನಷ್ಟು ಓಮ, ಅಜ್ವಾಯಿನ್, ತೆಂಗಿನ ಎಣ್ಣೆ ಇದಕ್ಕೆ ಮೇಯ್ನ್ ಬೇಕಿರೋದು, ಹಲ್ದಿ ಮತ್ತು 1 ಚಮಚದಷ್ಟು ಕೆಂಪು ಮೆಣಸಿನ ಪುಡಿ. ಈಗ ಮೊದಲಿಗೆ ನಾನು ಈ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಮೀನನ್ನು ಚೆನ್ನಾಗಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡು ಬಂದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ, ಸ್ವಲ್ಪ ಉಪ್ಪು ಮತ್ತು 1 ಚಮಚದಷ್ಟು ಕೆಂಪು ಮೆಣಸಿನ ಪುಡಿ, ಇನ್ನು ಸ್ವಲ್ಪ ಹಳದಿಯ ಪುಡಿ, ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ. ಈ ಮೀನಿಗೆ, ಕೋಳಿಗೆಲ್ಲ ನಮಗೆ ಅಭ್ಯಾಸ ಬಲ ಹೇಳಿದರೆ ಮಿಕ್ಸ್ ಮಾಡುವಾಗ ನಾವು ಕೈಯಲ್ಲೇ ಮಾಡ್ಕೊಳ್ತೇವೆ. ಕೆಲವರಿಗೆ ಇದು ಸರಿ ಕಾಣೋದಿಲ್ಲ ಅಂತೆ, ಬಟ್ ಇದು ಮನೆಯಲ್ಲಿ ಮಾಡುವಂತಹದ್ದು. ಈ ಹೋಟೆಲ್ಗಳಲ್ಲಿ ಮಾಡುವಾಗ ಎಲ್ಲ ಅವರು ಕೈಗೆ ಗ್ಲೌಸ್ ಎಲ್ಲ ಹಾಕಿ ಮಾಡಿದರೆ ಉತ್ತಮ. ಇಲ್ಲಿ ಇದನ್ನು ನಾನು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಸ್ವಲ್ಪ ಹೊತ್ತು ಅದರಷ್ಟಕ್ಕೆ ಮುಚ್ಚಿಟ್ಟುಕೊಳ್ಳೋಣ. ಅದರ ನಡುವೆ ನಾವು ಇದರ ಮಸಾಲೆಗೆ ಏನೇನು ಬೇಕು ಹೇಳಿ ನೋಡಿ ಅದನ್ನು ರೆಡಿ ಮಾಡಿಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಮೀನನ್ನು ಹೀಗೆ ಮುಚ್ಚಿಟ್ಟುಕೊಳ್ತೇನೆ. ಈಗ ಇಲ್ಲಿ ಹುಳಿಗೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಿವುಚಿಕೊಂಡು ಹಾಗೆ ಇಡ್ತೇನೆ. ನೋಡಿ, ಇನ್ನು ಮಸಾಲೆ, ಯಾವುದು ಮಸಾಲೆಯನ್ನು ಫ್ರೈ ಮಾಡಬೇಕು, ಈ ಗ್ರೀನ್ ಮಸಾಲೆ ಆದ್ದರಿಂದಾಗಿ ಎಲ್ಲ ಮಸಾಲೆ ಫ್ರೈ ಮಾಡಲಿಕ್ಕಿಲ್ಲ. ವೀಕ್ಷಕರೇ, ಇಲ್ಲಿ ನೋಡಿ, ಒಂದು ಬಣಾಲೆಯನ್ನು ಇಟ್ಟುಕೊಂಡಿದ್ದೇನೆ. ಇದರಲ್ಲಿ ನಾನೀಗ 1 ಚಮಚದಷ್ಟು ಈ ಕೊತ್ತಂಬರಿ ಬೀಜ, ಸ್ವಲ್ಪ ಸಾಂಫ್ ಬಡೆ ಸೊಪ್ಪು, ಕಾಲು ಚಮಚದಷ್ಟು, 1/4 ಚಮಚದಷ್ಟು ಮೆಂತೆ, ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಅಜ್ವಾಯಿನ್, ಓಮವನ್ನು ಸಹ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ತಿದ್ದೇನೆ. ಅಂದರೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಡ್ರೈ ರೋಸ್ಟ್ ಸ್ವಲ್ಪ ಹೆಚ್ಚಾಗಲಿಕ್ಕಿಲ್ಲ. ಇಷ್ಟಾಗುವಾಗ ಇದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು
ಈ ನೀರುಳ್ಳಿ, ಒಂದು ಸಣ್ಣ ತುಂಡು ಅಂದರೆ ಅರ್ಧ ಇಂಚಿನಷ್ಟು ಜಿಂಜರ್ ಶುಂಠಿ, 5-6 ಮೆಣಸು ಇಷ್ಟನ್ನು ಹಾಕ್ಕೊಳ್ತಿದ್ದೇನೆ ನೋಡಿ. ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ತಿರ್ತೇನೆ, ಅಂದರೆ ರೋಸ್ಟ್ ಮಾಡೋದು. ಇದನ್ನು ಸಹ ಎಣ್ಣೆ ಹಾಕಲಿಲ್ಲ ನಾನು. ಈಗ ಸ್ವಲ್ಪ ಅದರೊಟ್ಟಿಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ತಿದ್ದೇನೆ. ತುಂಬ ರೋಸ್ಟ್ ಆಗಲಿಕ್ಕೆ ಏನಿಲ್ಲ, ಬಟ್ ಈ ಜೀರಿಗೆ ಕೊತ್ತಂಬರಿ ಇದೆಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು ಅಷ್ಟೇ. ಅಷ್ಟಾಗುವಾಗ ಇನ್ನು ಇದನ್ನು ಆಫ್ ಮಾಡ್ಕೊಳ್ತಿದ್ದೇನೆ. ಆಫ್ ಮಾಡಿಕೊಂಡ ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡೋಣ. ಯಾಕೆ ಹೇಳಿದರೆ ಇದು ತಣ್ಣಗಾದ ಮೇಲೆ ಈಗ ಏನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕಂತ ನಾನು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಮಸಾಲೆ ತಣ್ಣಗಾಯ್ತು. ಇದು ತಣ್ಣಗಾಗಲೇ ಹೆಚ್ಚು ಹೊತ್ತಿಲ್ಲ. ನಾವೇನು ಜಸ್ಟ್ ಈ ಒಂದು ಕಾಯಿ ಮೆಣಸಿನಲ್ಲಿರುವ ನೀರಿನ ಪಶ ಸ್ವಲ್ಪ ಹೋಗಲಿ ಹೇಳಿ ನಾವು ಇದನ್ನು ತೆಗೆದುಕೊಂಡದ್ದು, ಅದರಲ್ಲಿ ಹಾಕ್ಕೊಂಡದ್ದು. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಈ ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಳ್ತಿದ್ದೇನೆ. ಒಳ್ಳೆ ಚೆನ್ನಾಗಿ ತೊಳೆದುಕೊಂಡು ರೆಡಿ ಮಾಡಿಕೊಂಡಿರಬೇಕು. ಈ 3 ಬಂಗುಡೆ ಮೀನಿಗೆ ನಮಗೆ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿಯ ಸೊಪ್ಪು ಬೇಕಾಗ್ತದೆ. ಅರ್ಧ ಕಟ್ಟು ಹೇಳಿದರೆ ಒಂದು 50 to 75 ಗ್ರಾಮ್ಸ್ನಷ್ಟು ಬೇಕು. ಸೊ ಅದರೊಟ್ಟಿಗೆ ಒಂದು ತುಂಡು ಶುಂಠಿಯನ್ನು ಹಾಕ್ಕೊಳ್ತಿದ್ದೇನೆ. ಇದು ಬೇರೆ ಮತ್ತೆ ನಾವು ಫ್ರೈ ಮಾಡುವಾಗ ಮಾಡಲಿಕ್ಕೆ ಇಟ್ಟಂಥದ್ದು ಬೇರೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿಮೆಣಸು, ನೀರುಳ್ಳಿ ಸಹ ಪೂರವಾಗಿ ಹೆಚ್ಚಿದಂಥದ್ದು. ಸೊ ಇವುಗಳನ್ನೆಲ್ಲ ಇದನ್ನು ಹಾಕ್ಕೊಂಡು ಇದಕ್ಕೆ ಆಲ್ರೆಡಿ ಒಂದು ಬೆಳ್ಳುಳ್ಳಿ ಹಾಕಿದ್ದೇನೆ. ಸ್ವಲ್ಪ ಈ ಹುಳಿಯ ನೀರು ನೋಡಿ, ಹುಳಿಯ ನೀರು ಇದರಲ್ಲಿ ಇರಲಿ. ಈ ನೀರಿನ ಏನು ನಾವು ತೆಗೆದುಕೊಂಡಂಥ ಈ ಹಿಕ್ಕೆ ಇರ್ತದಲ್ಲ ಅದರದ್ದು, ಇದನ್ನು ಇದರಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದರದ ಒಂದು ಪೇಸ್ಟ್ ಮಾಡಿ ತರ್ತೇನೆ ನಾನೀಗ. ಈ ರೀತಿ ಇರಬೇಕು. ಇದರಲ್ಲಿ ಬೇಕಿದ್ರೆ ಸ್ವಲ್ಪ ಇದಕ್ಕೆ ಹಳದಿಯ ಪುಡಿಯನ್ನು ಸಹ ನಾವು ಸೇರಿಸ್ಕೊಳ್ಬೋದು. ಒಂದು ಸಣ್ಣ ತುಂಡು ಚೂರು ಹಳದಿ ಹಾಕೊಳ್ಳೋಣ. ಆಗ ಮೀನಿಗೆ ಹಾಕ್ಕೊಂಡಿದ್ದೇವೆ. ಮತ್ತು ಇಲ್ಲಿ ಸ್ವಲ್ಪ ಹಳದಿ ಹಾಕ್ಕೊಂಡು, ಹಳದಿ ಒಂದು ಮುಖ್ಯವಾಗಿ ಬೇಕಾಗ್ತದೆ. ಸೊ ಇದನ್ನೀಗ ಗ್ರೈಂಡ್ ಮಾಡಿ ತರ್ತೇವೆ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಫೈನಾದ ಪನೋಪ್ ಕರಿಯ ಮಸಾಲ ರೆಡಿ ಆಯಿತು. ಗ್ರೀನ್ ಮಸಾಲ ಹೀಗೆ ಫೈನಾಗಿ ಬರಬೇಕು. ಏನು ತರಿಯಾಗಿ ಹೆಚ್ಚಿರ್ಬಾರ್ದು, ಆದಷ್ಟು ಫೈನ್ ಮಾಡಿಕೊಳ್ಳಿ. ಸ್ವಲ್ಪ ನೀರು ಹಾಕಿದ್ರೆ ಸಹ ತೊಂದರೆ ಇಲ್ಲ. ಈಗ ವೀಕ್ಷಕರೇ, ಈ ಮಸಾಲೆಯನ್ನು ಏನು ಮಾಡ್ತಿದ್ದೇನೆ ಹೇಳಿದರೆ, ಈಗ ನಾನು ಈ ಮಸಾಲೆಯನ್ನು ಈ ಒಂದು ಮೀನಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪು, ಹಳದಿ ಮತ್ತು ಕೆಂಪು ಮೆಣಸು ಮಿಶ್ರಿತ ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಮಸಾಲೆ ಮಾಡಿದ ಕೂಡಲೇ ಇದಕ್ಕೆ ಹಾಕ್ಕೊಂಡು ಇಡಬೇಕು. ನಾವು ಸ್ವಲ್ಪ ಇದರಲ್ಲಿ ಅದು ಮ್ಯಾರಿನೇಟ್ ಆಗಬೇಕು. ಸೊ ಇದನ್ನು ಅದರಲ್ಲಿ ಮುಚ್ಚಿಟ್ಟುಕೊಳ್ತಿದ್ದೇನೆ. ವೀಕ್ಷಕರೇ, ಇಲ್ಲಿ ನಾನು ಮಣ್ಣಿನ ಪಾತ್ರೆ ಇಟ್ಟುಕೊಂಡಿದ್ದೇನೆ. ಅದು ಈಗ ಬಿಸಿ ಆಗುವಾಗ ನಾವು ಒಂದು ಸ್ವಲ್ಪ ತೆಂಗಿನ ಎಣ್ಣೆ, ಒಂದು 50 to 60 ಗ್ರಾಮ್ಸ್ನಷ್ಟು ನಮಗೆ ಬೇಕು. ಸೊ ತೆಂಗಿನ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ. ಸೊ ಜಾಸ್ತಿ ಹಾಕಿದರೆ ಅದು ತುಂಬ ಚೆನ್ನಾಗಿ ಬರುವುದು. ಪನೋಪ್ ಕರಿಯಲ್ಲಿ ಇರುವುದೇ ತೆಂಗಿನ ಎಣ್ಣೆ. ಈಗ ಮೊದಲಿಗೆ ನಾವೇನು ಮಾಡಬೇಕು ಹೇಳಿದರೆ, ಈ ನೀರುಳ್ಳಿ ಏನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇವೆ ಅದನ್ನು ಇದರಲ್ಲಿ ಹಾಕ್ಕೊಂಡು ಒಳ್ಳೆ ಫ್ರೈ ಮಾಡಿಕೊಳ್ಬೇಕು. ಸೊ ಹೀಗೆ ನೀರುಳ್ಳಿ ಸ್ವಲ್ಪ ಬಾಡುವಾಗ ಏನು ಮಾಡಬೇಕಂತ, ಯಾವುದನ್ನು ಹಾಕಬೇಕಂತ ಹೇಳ್ತೇನೆ ನಾನು. ಹೀಗೆ ಇದು ಸಹ ಹೇಗೆ ನಾವು ಬ್ಯಾಡಗಿ ಮೆಣಸಿನಿಂದ ಪನೋಪ್ ಕರಿ ಮಾಡ್ತೇವೆ ನೋಡಿ. ಅದು ನನ್ನ ಹಿಂದಿನ ಚಾನಲಲ್ಲಿ ನಾನು ಬುತಾಯಿ ಪನೋಪ್ ಕರಿ ಮಾಡಿದ್ದೇನೆ. ಅದು ಒಳ್ಳೆ ರನ್ ಆಗಿದೆ. ಸೊ ವೈರಲ್ ಆಗಿದೆ ಅದು. ಸೊ ಹಾಗೆಯೇ ಪ್ರೇಕ್ಷಕರು ನಮಗೆ ಸಪೋರ್ಟ್ ಕೊಡಬೇಕಂತ ಈಗ ಸಹ ಕೇಳಿಕೊಳ್ತಿದ್ದೇನೆ. ಇಷ್ಟು ಒಳ್ಳೆ ಇದು ಚೆನ್ನಾಗಿ ಫ್ರೈ ಆಗಲಿ. ಇದರಲ್ಲಿ ಮುಕ್ಕಾಲು ಹೀಗೆ ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವಾಗ ಇದರೊಟ್ಟಿಗೆ ನಾನು
ಒಂದು ಸಣ್ಣದಾಗಿ ಹೆಚ್ಚಿದಂತಹ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿದಂತಹ ಶುಂಠಿ ಮತ್ತು ಕಾಯಿಮೆಣಸು ಇಷ್ಟನ್ನು ಇದಕ್ಕೆ ಹಾಕೊಳ್ತಿದ್ದೇನೆ. ಅದರ ಒಟ್ಟಿಗೆ ಇನ್ನು ಒಂದು ಎಳೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಿದ್ದೇನೆ. ಒಳ್ಳೆ ಟೇಸ್ಟ್ ಬರ್ತದೆ ಅದಕ್ಕೆ. ಇಷ್ಟ ಆಗುವಾಗ ಇದು ಸ್ವಲ್ಪ ಒಳ್ಳೆ ಇದರಲ್ಲಿ ಚೆನ್ನಾಗಿ ಕಾಯಬೇಕು. ಈಗ ಮೆಂತೆ ಮತ್ತು ಏನು 1/4 ಚಮಚದಷ್ಟು ಮೆಂತೆ, 1/4 ಚಮಚದಷ್ಟು ಓಮ, ಅಜ್ವಾನಿ ಇಷ್ಟನ್ನು ಹಾಕೊಳ್ತಿದ್ದೇನೆ. ಸಣ್ಣ ಉರಿ, ಸಣ್ಣದಿರಲಿ. ವೀಕ್ಷಕರು ಇಲ್ಲಿ ನೋಡಿ, ಇಲ್ಲಿ ಮೆಂತೆ ಮತ್ತು ಓಮ, ಬೆಳ್ಳುಳ್ಳಿ ಎಲ್ಲ ಸೇರಿ ಒಂದು ಅದರದ್ದು ಘಮವೇ ಬೇರೆ ಬರ್ತಾ ಉಂಟು, ಭಾರಿ ಪರಿಮಳ ಬರ್ತಾ ಉಂಟು. ಇಷ್ಟು ಹೊತ್ತಿಗೆ ನಾವೇನು ಮಾಡಬೇಕು, ನಾವಾಗ ಈ ಮಸಾಲೆ ಆದ ಕೂಡಲೇ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಇವುಗಳನ್ನೆಲ್ಲ ತೆಗೆದು ಒಂದೊಂದಾಗಿ ಇದರಲ್ಲಿ ಇಟ್ಕೊಳ್ಬೇಕು. ಮಸಾಲೆಯ ಒಟ್ಟಿಗೆ ಎಲ್ಲ ಮಸಾಲೆಗಳನ್ನು ಇದರಲ್ಲಿ ಹೋಗಬೇಕು. ಅದೀಗ ಸಣ್ಣ ಉರಿ, ಸಣ್ಣದಿಟ್ಟುಕೊಳ್ಳಿ. ಬೇರೆ ಯಾವ ಮಸಾಲೆಗಳನ್ನು ಅಥವಾ ನೀರೆಲ್ಲ ಏನು ಹಾಕೊಳ್ಳಿಕ್ಕಿಲ್ಲ. ಉಳಿದ ಮಸಾಲೆಗಳನ್ನೆಲ್ಲ ಅದರ ಮೇಲೆ ಹಾಕ್ಕೊಂಡು ಸಣ್ಣದಾಗಿ, ಉರಿ ಸಣ್ಣದು, ಇದು ಈಗ ಸಣ್ಣ ಉರಿಯಲ್ಲಿ ಒಂದು 5-6 ನಿಮಿಷಗಳ ತನಕ ಬೇಯಬೇಕು. ಇದು ಈಗ ಎಲ್ಲ ಮಸಾಲೆಯನ್ನು ಅದರಲ್ಲೇ ಹಾಕೊಳ್ಳೋಣ ನಾವು. ವೀಕ್ಷಕರೇ ಇಲ್ಲಿ ನೋಡಿ, ಒಮ್ಮೆ ಹೀಗೆ ಮಾಡಿಕೊಂಡು ಇನ್ನು ಏನು ನೀವು ಹುಳಿಯ ನೀರಿಟ್ಟಿದ್ದೀವಿ ನೋಡಿ, ಅದನ್ನು ಇದರ ಮೇಲಿನಿಂದ ಇದಕ್ಕೆ ಹಾಕೊಳ್ಳೋದು. ಇದರದ್ದು ಪಲ್ಪ್ ಬೇಡ. ಇನ್ನು ಎಲ್ಲ ಮಸಾಲೆ ಇದರಲ್ಲೇ ಇರಬೇಕು. ಮಸಾಲೆ ಸುರಿಯಿಗೆ ಇದು ಮಾಡಬೇಕು. ಮೆಲ್ಲ ಒಂದು ಸಣ್ಣ ಸ್ಪೂನನ್ನು ತೆಗೆದುಕೊಂಡು ಇದನ್ನು ಚೂರು ಹೀಗೆ ಅಡಿಮೇಲೆ ಮಾಡಿಕೊಳ್ಳಿ, ಅಂದರೆ ತಿರುವಿ ಹಾಕ್ಕೊಳ್ಬೇಕು. ಒಂದು ಡಿಲೀಷಿಯಸ್ ಆದ ಗ್ರೀನ್ ಪನೋಕ್ ಕರಿ ರೆಡಿ ಆಗ್ತಾ ಉಂಟು ನೋಡಿ. ಗ್ರೀನ್ ಮಸಾಲ ಪನೋಕ್ ಕರಿ ಎಲ್ಲವನ್ನು ಹೀಗೆ ತಿರುವಿ ಹಾಕ್ಕೊಳ್ಬೇಕು. ನಿಧಾನಕ್ಕೆ ಹಾಕ್ಕೊಳ್ಬೇಕು, ಜಾಗ್ರತೆಯಲ್ಲಿ. ಮೀನಿಗೆ ಸ್ವಲ್ಪ ಸಹ ಏನು ಡ್ಯಾಮೇಜ್ ಆಗದ ಹಾಗೆ ನೋಡಿಕೊಂಡು, ಸಣ್ಣ ಉರಿ ಮಾತ್ರ ಸಣ್ಣದಿರಬೇಕು ನೋಡಿ. ಇಷ್ಟಾದ ಮೇಲೆ ಇದನ್ನು ಒಂದು ಸಣ್ಣ ಉರಿಯಲ್ಲಿ ಇಟ್ಟು 1 ನಿಮಿಷ ಹೀಗೆ ಮುಚ್ಚಿಟ್ಟುಕೊಳ್ಳೋಣ. ವೀಕ್ಷಕರೇ, 1-2 ನಿಮಿಷಗಳ ಬಳಿಕ ನೋಡಿ, ಇನ್ನು ಸ್ವಲ್ಪ ಉರಿ ಬೇಕಿದ್ರೆ ಸ್ವಲ್ಪ ದೊಡ್ಡದು ಮಾಡಿಕೊಂಡು ನೋಡಿ, ಹೀಗೆ ಮಾಡಿಕೊಳ್ಳಿ. ಬಿಸಿದ್ರೆ ಒಂದು ಬಟ್ಟೆಯನ್ನು ಹಿಡಿದುಕೊಂಡು ನಾವು ಹೀಗೆ ಹೇಗೆ ಗಸಿ ಹೇಗೆ ಬಂತು ನೋಡಿ, ಅದರದ್ದು ಪನೋಕ್ ಕರಿ ಗಸಿ. ಇನ್ನೂ ಸಹ ಬೇಕಿದ್ರೆ ಡ್ರೈ ಮಾಡ್ಕೊಳ್ಬೋದು ನೀವು ನೋಡಿ. ಇದನ್ನು ತಿರುಗಿಸಿ ಹಾಕ್ಕೊಳ್ಬೋದು ಬೇಕಿದ್ರೆ. ಗಸಿ ಹೇಗೆ ಬಂತು ನೋಡಿ. ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಬರಬೇಕು ಗಸಿಯಲ್ಲಿ. ಅಷ್ಟಾಗುವಾಗ ನಾವಿನ್ನು ಆಯಿತು. ಇದನ್ನು 2 ಸತಿ ನಾನು ತಿರುವಿ ಹಾಕ್ಕೊಂಡೆ. ನಿಧಾನಕ್ಕೆ ತಿರುಗಿ ಹಾಕ್ಕೊಳ್ಬೇಕು. ಇನ್ನು ಹೆಚ್ಚು ಹೊತ್ತು ಬೇಯಲಿಕ್ಕಿಲ್ಲ ಮೀನು. ಒಂದು 5 ನಿಮಿಷ ಇದರಲ್ಲಿ ಹೀಗೆ ಬೆಂದರೆ ಆಯಿತು. ಮತ್ತು ಇದನ್ನು ಆಫ್ ಮಾಡ್ಕೊಳ್ಳೋದು ನೋಡಿ. ಎಲ್ಲ ಮಸಾಲೆಯನ್ನು ಇದರ ಮೇಲೆ ಹಾಕ್ಕೊಂಡು ಇನ್ನು ಸರ್ವ್ ಮಾಡ್ಕೊಳ್ಳೋದು ನೋಡಿ. ಹೇಗೆ ಬಂದು ನಿಮಗೆ ಮಸಾಲೆ ಕಾಣ್ಬೋದು, ಇಷ್ಟು ಎಣ್ಣೆ ಬಿಡ್ತಾ ಬರ್ತಾ ಉಂಟು. ಇದನ್ನೀಗ ಆಫ್ ಮಾಡ್ಕೊಳ್ತೇನೆ. ಇಲ್ಲಿಗ ಆಫ್ ಮಾಡಿಕೊಳ್ಳುವ ಮೊದಲು ನಾವೇನು ಮಾಡಬೇಕು ಹೇಳಿದರೆ, ಇದರದ್ದು ನಿಮಗೆ ಉಪ್ಪು ಸ್ವಲ್ಪ ನಾವು ಇದಕ್ಕೆ ಹಾಕ್ಕೊಂಡಿದ್ದೇವೆ. ಮತ್ತು ಮಸಾಲೆಯಲ್ಲಿ ಸಹ ನನಗೆ ಅದು ಸ್ಕಿಪ್ ಆಗಿದೆ. ಕಮ್ಮಿ ಇದ್ದರೆ
ಸ್ವಲ್ಪ ಉಪ್ಪನ್ನು ನೀವು ಇದರ ಮೇಲಿನಿಂದ ಹಾಕ್ಕೊಳ್ಬಹುದು. ಚೂರು ಕಡಿಮೆ ಇದ್ದಾಗೆ ಉಂಟು. ಉಪ್ಪೆಲ್ಲ ನೀವು ನಿಮ್ಮ ಟೇಸ್ಟಿನ ಪ್ರಕಾರ ನೋಡ್ಕೊಳ್ಬೇಕು. ಸೊ ಉಪ್ಪು ಹಾಕಿ ಸ್ವಲ್ಪ ಇನ್ನೊಮ್ಮೆ ಹೀಗೆ ಇದನ್ನು ತಿರುಗಿಸ್ಕೊಳ್ಬೇಕು. ಈ ರೀತಿ ತಿರುಗಿಸ್ಕೊಂಡ್ರೆ ಆಯಿತು. ತಿರುಗಿಸಿ ಒಮ್ಮೆ ಮುಚ್ಚಳ ಮುಚ್ಚಿಬಿಟ್ಟುಕೊಂಡು ನಾವು ಇನ್ನು ಇದನ್ನು ಆಫ್ ಮಾಡಿಕೊಳ್ಳೋಣ. ವೀಕ್ಷಕರೇ ನೋಡಿ ಏನು ಚೆನ್ನಾಗಿ ಬಂದಿದೆ ನೋಡಿ. ಈಗ ಸರ್ವಿಂಗ್ ಟೈಮ್. ಇದನ್ನು ಪಕ್ಕಕ್ಕೆ ಇಟ್ಟುಕೊಂಡು ನಾನು ಸರ್ವ್ ಮಾಡಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ. ಸೊ ಬಹಳ ರುಚಿಕರವಾದ ಮತ್ತು ಯಾವುದಕ್ಕೂ ಹೊಂದಿಕೊಳ್ಳುವಂತಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿದರೆ, ಇದರದೊಂದು ಗ್ರೇವಿ ಉಂಟಲ್ಲ, ಆ ಗ್ರೇವಿ ಆ ಬಂಗುಡೆಗೆ ಅನ್ನು ಎಳೆದುಕೊಂಡ್ರೆ ಸ್ವಲ್ಪ ಆಗ ಮಾಡಿದ ಕೂಡಲಿಕ್ಕಿಂತ ಸಹ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತಿನ ನಂತರ ತಿಂದರೆ, ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ಬಹಳ ಟೇಸ್ಟಿಯಾಗಿ ಬರ್ತದೆ ನೋಡಿ. ನಾನೀಗ ಇದಂದ್ರೆ ಇದು ತುಂಬ ಗ್ರೇವಿ ಮಾಡಲಿಕ್ಕಿಲ್ಲ, ಇದನ್ನು ಸ್ವಲ್ಪ ಇನ್ನೂ ಸಹ ಬೇಕಿದ್ರೆ ಇದು ಮಾಡಿ ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡ್ಬೋದು. ಗಂಜಿಗಂತೂ ಬಹಳ ಚೆನ್ನಾಗಿ ಬರ್ತದೆ ನೋಡಿ. ಎಲ್ಲ ಮೀನುಗಳನ್ನು ಸಹ ಹಾಕೊಳ್ಳೋಣ. ಸೊ 3 ಮೀನಿದ್ರೆ ಸಾಕು. ಇದಕ್ಕೆ 3 ಮೀನಿನ ಅಂದರೆ ಅರ್ಧ kg ಅಷ್ಟು ಮೀನಿನ ಇದು ನಾನು ಈಗ ಮಾಡಿಕೊಂಡದ್ದು. ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಆಯಿಲ್ ಇದರಲ್ಲಿ ಮೇನ್ ಇರೋದು ಆಯಿಲ್. ಸೊ ತೆಂಗಿನ ಎಣ್ಣೆ ಮೇನಾಗಿ ಬೇಕು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ರುಚಿಕರವಾದ ಪನೋಪ್ ಕರಿ. ಗ್ರೇವಿನೂ ಸಹ ಉಂಟು ಅದರಲ್ಲಿ, ನನಗೆ ಹಾಕಲಿಕ್ಕೆ ಮತ್ತು ವಿಡಿಯೋ ಉದ್ದ ಆಗ್ತದೆ, ಅದನ್ನು ಹಾಕ್ಕೊಂಡು ಹೋಗ್ತಾ ಹೋದರೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.